ಕೈದು ಗಾಯ್ಸ್, ಕೈದೇ ಆಯಿತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು K20 ಮೋಟೋಸ್. ನಾನು ನಿಮ್ಮ ಪ್ರೀತಿಯ ನಿಖಿಲ್. ಎಲ್ಲಿದೆಯಪ್ಪ? ಇವತ್ತು ನಮ್ಮದೊಂದು ಗಾಡಿದು ಮೈಲೇಜ್ ಚೆಕ್ ಮಾಡಲಿಕ್ಕೆ ಹೊರಟಿದ್ದೀನಿ. ಮೊದಲು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಗಾಡಿದೊಂದು ಮೈಲೇಜ್ ಚೆಕ್ ಮಾಡಬೇಕಂತ. ಅದಕ್ಕೋಸ್ಕರ ಗಾಡಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ಇವಾಗ. ಮೈಲೇಜ್ ಚೆಕ್ಕಿಗೆ ಅಂತ ಹೊರಟಿದ್ದೀನಿ. ಬನ್ನಿ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತಂತ ನೋಡೋಣ. BS4 ಅದು ನಮ್ಮ ರೋಡಲ್ಲಿ. ನಾರ್ಮಲಿ ನಿಮ್ಮ ತಾರ್ ರೋಡಲ್ಲಿಗಿಂತ ನಾರ್ಮಲ್ ನಾನು ಇಲ್ಲಿಂದ ಬೇರೆ ಬದಿ ಹೋಗುವಾಗ ಹೋಗ್ತೀನಲ್ಲ ಆ ಥರ ರೋಡಲ್ಲಿ. ಬನ್ನಿ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಗಾಡಿ ಇವಾಗ ರೆಡಿ ಇದೆ. ಗಾಡಿದು ಫುಲ್ಲು ಪೆಟ್ರೋಲು ತೆಗೆದಿದ್ದೀನಿ, ತೆಗೆದು ಬೇರೆ ಬಾಟ್ಲಿಗೆ ಹಾಕಿದ್ದೀನಿ. ಮತ್ತು 1 ಲೀಟ್ರ್ ಕರೆಕ್ಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಚೆಕ್ ಮಾಡಲಿಕ್ಕಂತ. ಸ್ವಲ್ಪ ಪ್ರಾಬ್ಲಮ್ಮು ನೋಡಿ, ಪೆಟ್ರೋಲ್ ಇಲ್ಲ ಗಾಡೀಲಿ. ಇವಾಗ ಗಾಡೀಲಿ ಪೆಟ್ರೋಲ್ ಏನಿಲ್ಲ, ಬೇಕಾದರೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿ ನೋಡಿ, 0 ತೋರಿಸ್ತಾ ಇದೆ. ರೈಸ್ ಪೆಟ್ರೋಲ್ ಇಲ್ಲ, ಫುಲ್ ತೆಗೆದಿದ್ದೀನಿ, ಖಾಲಿ ಮಾಡಿದ್ದೀನಿ ಪೆಟ್ರೋಲ್ ತೆಗೆದು. ಇವಾಗ ಇಲ್ಲಿ ನೋಡಿ, ಪೆಟ್ರೋಲು ಕರೆಕ್ಟಾಗಿ 1 ಲೀಟ್ರು ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕಿ ಬನ್ನಿ ಚೆಕ್ ಮಾಡೋಣ ಎಷ್ಟು ಮೈಲೇಜ್ ಕೊಡುತ್ತಂತ. NS 200 BS4 ಟಪ್ ಮಾಡಿದ್ದೀನಿ. ಮೈಕೇನಿಲ್ಲ, ಜಸ್ಟ್ ಇವಾಗಲೇ ಹೋಗ್ತಾ ಮಾತಾಡ್ತಾ ಹೋಗಬೇಕು, ಇಲ್ಲ ಅಂದೇಳ್ರೆ ನಾಯ್ಸ್ ಬರುತ್ತೆ. ಆನ್ ಆಯಿತು. 2.7K ಅಲ್ಲಿ ಇಟ್ಟಿದ್ದೀನಿ ನಾನು ಇವಾಗ. ಬನ್ನಿ ಹೆಲ್ಮೆಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ವಿಡಿಯೋ. ಗೈಸ್ ಬನ್ನಿ ಪೆಟ್ರೋಲ್ ಹಾಕೋಣ ಗಾಡಿಗೆ. ಗಾಡಿ ಕೀಯಲ್ಲಿ ಇಟ್ಟೆ ಗುರು, ಗಾಡಿ ಕೀಲಿ ಹೋದಾಕೊಂಡಿದ್ದಲ್ಲ. ಪೆಟ್ರೋಲು ಫುಲ್ಲಾಗಿ ಹಾಕಿ ನೋಡೋಣ ಎಷ್ಟು ಮೈಲೇಜ್ ಬರೋದಂತ. ನೋಡಬೇಕು, ಗಾಡಿ ತೊಗೊಂಡ್ಮೇಲೆ ಮೈಲೇಜ್ ಚೆಕ್ಕೆ ಮಾಡಿಲ್ಲ. ಫುಲ್ಲು 1 ಲೀಟ್ರು ಎಷ್ಟು ಹೋಗುತ್ತಂತ ನೋಡಬೇಕು. ಒಟ್ಟು ಒಂದು ಅಂದಾಜು ಮೇಲೆ 30-35 ಹೋಗುತ್ತಂತ ಅಂದ್ಕೊಂಡಿದ್ದೆ. ಇವತ್ತು ಗೊತ್ತಾಗುತ್ತೆ ಎಷ್ಟು ಹೋಗುತ್ತೆ ಅಂತ. ಖಾಲಿಯಾಗಿದೆ ನೋಡಿ ಬಾಟ್ಲು. ಟ್ರಿಪ್ಪನ್ನು 0ಗೆ ಇಟ್ಕೊಳ್ಳೋಣ. ಟ್ರಿಪ್ಪನ್ನೇ 0 ಮಾಡೋಣ. ಝೀರೋ ಆಯಿತು ಗೈಸ್, ನೋಡಿ ಟ್ರಿಪ್ 1 0 ಆಯಿತು. ಇವಾಗ ರೈಡ್ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಇದೆ ರೋಡು, ಹೀಗೆ ಹೋಗ್ತೀನಿ ನಾನು ಮೇಲೆ ಮನೆಯಿಂದ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ರೈಡು. ಆಯಿತು, ಹೋಗೋಣ. ಮನೆಯಿಂದ ಚೆಕ್ಕಿಂಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಇಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ ಅದು. ಅದಕ್ಕೋಸ್ಕರ ಕಮ್ಮಿ ಮಾತಾಡ್ತೀನಿ. ಬನ್ನಿ ಹೋಗೋಣ, ಮೈಲೇಜ್ ಚೆಕ್ ನೋಡೇ ಬಿಡೋಣ ಇವತ್ತು. ಡೈಲಿ ತಿರ್ಗೋ ರೋಡು, ಡ್ರಿಫ್ಟ್ ಮಾಡಿ ರೋಡ್ ಹಾಗಾಗಿತ್ತು. ಈಗ ಬೇಲಿ ಹಾಕ್ಬಿಟ್ಟು ಕಡೆ ದನ ಬರ್ತದೆ ಒಳಗೆ. ಇದೊಂದು ಸವಾಸ ಅಲ್ಲ, ಅಲ್ಲಿ ಗಾಡಿಗೆ ಅಜ್ಜಿ ಹತ್ರ ಬೈಸ್ಕೊಂತೀವಿ ಕಣಕ. ನಾನು ಡೈಲಿ ತಿರುಗೋ ರೋಡ್ ಇದೆ, ಅಂದರೆ ಮನೆಯಿಂದ ಇಲ್ಲಿ ಎಲ್ಲಿಗೆ ಹೋಗೋದಾದ್ರೆ ಇಲ್ಲಿಂದ ಗಾಡಿ ಮನೆಗೆ ತಂದೆ ಅಂದರೆ ಇದ್ರಲ್ಲಿ ಹೋಗ್ಬೋದು. ಅದು ರೋಡೆಲ್ಲ ಹಾಳಾಗಿದೆ, ಪೈಪ್ ಲೈನ್ ಇದೆ ಪ್ರತಿಯೊಂದು. ಅದಕ್ಕೋಸ್ಕರ ಶಾರ್ಟ್ ಕಟ್ಟಲ್ಲಿ ಇನ್ನೊಂದು ಸ್ವಲ್ಪ ಹಾಳಾಗಿದೆ ಅಷ್ಟೇ. ಇಲ್ಲಿಂದ ಸೀದಾ ಮತ್ತೊಂದು ರೋಡ್ ಇದೆ, ಅದಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ಇದೆಲ್ಲ ಹೋಗೋದು ನಾನು. ರೋಡ್ ಕ್ಲೀನ್ ಆಗಿದೆ ಅಂತ ಅಲ್ಲ, ಇದು ರೋಡ್ ಇರೋದು ಹೀಗೆ ಇಲ್ಲಿಂದ ಅಲ್ಲಿ. ಯಾಕಂದರೆ ಇದು ಕಾಡು ಒಳಗೆ ಬರುತ್ತೆ ರೋಡು, ಮತ್ತು ಇಲ್ಲ JCB ಎಲ್ಲ ವರ್ಕ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಫಾರೆಸ್ಟ್ ಲ್ಯಾಂಡ್ ಬರುತ್ತಲ್ಲ ಅದಕ್ಕೋಸ್ಕರ.
ಗಾಡಿ ತಗೊಂಡ್ಮೇಲೆ ಎಷ್ಟು ಮೈಲೇಜ್ ಇದೆ ಅಂತ ನೋಡೇ ಇಲ್ಲ ನನ್ನ ಗಾಡಿದು. ಪೆಟ್ರೋಲ್ ಹಾಕೋದು ಓಡಿಸೋದು ಅಷ್ಟೇ. ಇದ್ರೊಳಗೆ ಎಷ್ಟು ಪೆಟ್ರೋಲ್ ಹಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಮೊಬೈಲಲ್ಲಿ ರೀಚಾರ್ಜ್ ಇಲ್ಲ. ಇವಾಗ ರೀಚಾರ್ಜ್ ಬೇರೆ ಹಾಕೊಂಡು ಹೋಗ್ಬೇಕು. ರೀಚಾರ್ಜ್ ಹಾಕಿ ಬರೋದಿಲ್ಲ. ಗಂಟೆ 10:30 ಆಗಿದೆ. ಇದರಲ್ಲೇ ಇಡೀ ಗಾಡಿ ಹಾಳಾಗಿ ಹೋಗಿದ್ದು ನಂದು. ಸರ್ವಿಸ್ ಬರುತ್ತೆ ಸ್ವಲ್ಪ ಅಲ್ಲ, ಎಲ್ಲರಿಗೂ 2,000 ಒಳಗೆ ಸರ್ವಿಸ್ ಬಂದು ನಂದು 3,000 ಬರುತ್ತೆ. ಒಂದೊಂದು ಸರ್ವಿಸಿಗೆ ನಂದು ಕಮ್ ಆಯಿಲ್ ಚೇಂಜ್ ಮಾಡಬೇಕು, ಆಯಿಲ್ ಫಿಲ್ ಹಾಕಬೇಕು, ಆ ಥರ ಇದೆ ರೋಡು. ವಾಲ 1.3 ಕಿಲೋಮೀಟರ್ ಆಗಿ ಆಯ್ತು ಇವಾಗ. ಪೂರ್ತಿ ವಿಡಿಯೋ ಮಾಡಲ್ಲ, ಅಂದರೆ ಒಂದು ಸ್ವಲ್ಪ ದೂರ ಹೋಗಿ ವಿಡಿಯೋನ ನಿಲ್ಲಿಸಿ ಆನ್ ಮಾಡ್ತಾರೆ. ಇರೋದೇ 1 ಮೀಟ್ರ್, ಮೊದಲು ಹೆಚ್ಚು ಚಾರ್ಜ್ ಇರೋದೇ ಇಲ್ಲ. ಇವಾಗ ಒಂದು 9 ಕಿಲೋಮೀಟರ್, ಕರೆಕ್ಟ್ 9 ಕಿಲೋಮೀಟರ್ ಆಯ್ತು. ಇನ್ನೂ ಎಷ್ಟು ಹೋಗುತ್ತೆ ನೋಡ್ಬೇಕು. Just waiting. ಇವಾಗ ಒಂದು 25.5 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ನೋಡೋಣ ಇನ್ನೂ ಎಷ್ಟು ಹೋಗುತ್ತಂತ. ಟೇಸ್ಟ್ ಮಾಡೋಣ. ಇದೇನು 30 ಕಿಲೋಮೀಟ್ರ್ ಮೈಲೇಜ್ ಕೊಡೋಣ ಏನು ಇವಾಗ. ಇಲ್ಲಿ ನೋಡಿ ಆಫ್ ಆಗ್ತಾ ಗಾಡಿ ಲೈಟಾಗಿ ಸ್ಟಾರ್ಟ್ ಆಗ್ತಾ. ನೋಡೋಣ ಎಷ್ಟು ದೂರ ಹೋಗುತ್ತಂತ ನೋಡೇ ಬಿಡೋಣ. ಸರಿಯಾಗಿ ಇಟ್ಟಿದ್ವಿ ಎಲ್ಲ. ನನ್ನ ಪ್ರಕಾರ ಒಂದು 30 ಬಂದರೆ ಸಾಕು. 30 ಬರೋದಿಲ್ಲ. 30 ಇಲ್ಲಿ ನೋಡಿ ಎಕ್ಸೈಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದೊಂದ್ಸಲಿ ತಗೊಳುತ್ತೆ, ಒಂದೊಂದ್ಸಲಿ ತಗೊಳ್ಳೋದಿಲ್ಲ. ಮೋಸ್ಟ್ಲಿ ಆಯ್ತಿದ್ರ ಮುಗೀತು, ಕೆಪಾಸಿಟಿ ಮುಗೀತು ಗಾಡಿ.
ಕೈದು ಗಾಯ್ಸ್, ಕೈದೇ ಆಯ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಕೈದು ಗಾಯ್ಸ್, ಕೈದೇ ಆಯ್ತು. ಒಳ್ಳೆ ಪ್ಲೇಸ್ ಗಾಡಿ ಬಂದಿತ್ತು. 30 ಮೈಲೇಜ್ ಕೊಡುತ್ತೆ ಗಾಯ್ಸ್ ಗಾಡಿ. ನಂಬಲಿಕ್ಕೆ ಆಗೋದಿಲ್ಲ ಗಾಯ್ಸ್, ಗಾಡಿ 30 ಮೈಲೇಜ್ ಕೊಡ್ತಾ ಇದೆ ಅಂದರೆ. ಆಯ್ತು ನೋಡಿ, ಗಾಡಿ ಆಫ್ ಆಯ್ತು. ಇಲ್ಲಿ ನೋಡಿ, ಬೇಕಾದ್ರೆ ಸ್ಟಾರ್ಟ್ ಮಾಡ್ತೇನೆ. ಪೆಟ್ರೋಲ್ ಖಾಲಿ. ಗೊತ್ತಾಯ್ತಲ್ಲ ನೋಡಿ ಗಾಯ್ಸ್, NS 200 BS4 ಈ ಥರ ಓಡಿಸಿದ್ರೆ ಮೈಲೇಜ್ ಕೊಡೋದು 30 ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಸಿಗೋದೇ ಇಲ್ಲ. NHಗೆ ಹೋದರೆ ಒಂದು 32, 33, 34 ಸಿಗ್ಬೋದೇನೋ. ನಾನು ಇವಾಗ ಏನು ಓಡಿಸ್ಕೊಬಂದೆ ಈ ಥರ ರೋಡಲ್ಲಿ 30 ಮೈಲೇಜ್, 30 ಅಲ್ಲ 29ಕ್ಕೆ ಗಾಡಿ ಆನ್ ಆಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 1 ಲೀಟ್ರಲ್ಲಿ ಇಷ್ಟೇ ಬರೋದು. ಬನ್ನಿ, ಇದು ಪೆಟ್ರೋಲ್ ಒಂದು ಹಾಕ್ಬಿಡೋಣ. ಎಂಟಿ ಲೈಫ್. ಗಾಡಿ ಕ್ರಾಸ್ ಮಾಡಿದ್ರೆ ಪೂರ ಪೆಟ್ರೋಲ್ ಬರುತ್ತೆ. ಸ್ಟ್ರೈಟ್ ಆಗಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಡೌನ್ ಆಗುತ್ತೆ. ಗೊತ್ತಾಯ್ತಲ್ಲ NS 200 ಮೈಲೇಜ್ ಎಷ್ಟು ಅಂತ. ಇಷ್ಟೇ ಗಾಯ್ಸ್, ಗೊತ್ತಾಯ್ತಲ್ಲ ಮೈಲೇಜು. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇಷ್ಟೇ ಮೈಲೇಜ್ ಕೊಡೋದು. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ ಹತ್ರ ಯಾರ ಹತ್ರ NS 200 ಇದೆ, ಅವ್ರಿಗೆ ಗಾಡಿ ಮೈಲೇಜ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. BS4 ನಾನು ಕೊಟ್ಟಿದ್ದಿಷ್ಟೇ. NHಲ್ಲಿ ಒಂದು ಜಾಸ್ತಿ ಅಂದರೆ ಒಂದು 2-3 ಜಾಸ್ತಿ ಬರ್ಬೋದು ಮೈಲೇಜ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋಲ್ಲ. ಮತ್ತೆ ಸಿಕ್ಕೋಕ, ಬಾಯ್.